ಇಲ್ಲಿ ಶಾಲೆಗೆ ಬರೋಕ್ಕೂ ಸಹ ನಾನು ಅಳ್ತಾ ಇದ್ದೆ. ನಮ್ಮ ಗುರುಗಳು ನನ್ನನ್ನು ಕರ್ಕೊಂಬರಕ್ ಕಳಿಸ್ತಾ ಇದ್ರು ಶಾಲೆಗೆಲ್ಲ. ಇಲ್ಲಿ ಇದು ಆ ಕರೇಕಲ್ ಗುಡದಲ್ಲೆಲ್ಲ ಕುಂದಿರ್ತಿದ್ದೆ. ನನಗೆ 4-5 ಜನನೆಲ್ಲ ಕರೆಸಿ ಓದ್ಕೊಂಬರಕ್ ಕಳಿಸ್ತಾ ಇದ್ರು. ಯಾಕಂದ್ರೆ ನನಗೆ ವಿದ್ಯೆ ಕಲಿಸಿದ ಗುರು 1ನೇ ತರಗತಿಯಿಂದ ಕಲಿಸಿದ ಗುರುಗಳು ಇಲ್ಲೇ ಇದ್ದಾರೆ, ಶರಣಯ್ಯ ಸರ್ ಅವರು. ಯಾಕಂದ್ರೆ ಅವ್ರ ಮುಂದೆ ನಾನು ಇಲ್ಲಿ ವೇದಿಕೆ ಮೇಲೆ ಮಾತಾಡ್ತೀನಿ ಅಂತ ಅವತ್ತೊಂದು ಕನಸು ಕಟ್ಟಿದ್ದಿಲ್ಲ. ಆದ್ರೆ ಆ ಭಗವಂತ ನಿಜವಾಗ್ಲೂ ಏನ್ ಮಾಡ್ತಾನಂದ್ರೆ, ಪ್ರತಿಯೊಬ್ರು ಒಳ್ಳೆ ಮನಸ್ಸಿಂದ ಒಳ್ಳೆ ನಮ್ಮ ಕಾಯಕ ಯಾವುದೇ ಇರಬಹುದು, ಗುರುವಿನ ಕಾಯಕ ಇರಬಹುದು, ಮತ್ತು ನಮ್ಮ ಯಾವುದೇ ಬಿಸ್ನೆಸ್ಗಳಾಗಿರ್ಬೋದು, ಸಮಾಜದ ಯಾವುದೇ ಕಾರ್ಯಗಳಲ್ಲಾಗ್ಲಿ ತನ್ನ ಆತ್ಮತೃಪ್ತಿಯಾಗಿ ಫಸ್ಟ್ ತನ್ನನ್ನ ತಾನು ಹೊರತು ತನ್ನ ಆತ್ಮತೃಪ್ತಿ ಮಾಡ್ಬೇಕು ಕೆಲಸ. ಆಮೇಲೆ ಜನ ಒಪ್ಪೋದು ಬೇಡ, ನಮಗೆ ಜನ ಬೇಡ. ಜನ ಒಪ್ಪೋದು ಇರ್ತಾರೆ, ಒಪ್ಪಲಾರ್ದವರು ಇರ್ತಾರೆ. ಆದ್ರೆ ಆತ್ಮ ಒಪ್ಪಬೇಕು ಫಸ್ಟ್. ಆತ್ಮ ಒಪ್ಪುವಂತ ಕಾರ್ಯಕ್ಕೆ ಪರಮಾತ್ಮನೇ ಒಪ್ಪಿರ್ತಾನೆ, ಆ ಜನ ಆಮೇಲೆ ಹೋಗ್ತಾರೆ. ಅದೊಂದು ಸತ್ಯ. ಅದಕ್ಕಾಗಿ ಆ ಭಗವಂತನಲ್ಲಿ ನಿಜವಾಗ್ಲೂ ನಾನು ನಿಮ್ಗೆ ಒಂದು ಬೇಡ್ತೀನಿ, ಈ ಆಂಜನೇಯನೇ ಹುಟ್ಟಿರುವಂತ ಈ ಸ್ಥಳದಲ್ಲಿ ನಾವೆಲ್ಲ ಹುಟ್ಟಿದ್ವಿ ಅಂದ್ರೆ ಬಹಳ ಪುಣ್ಯವಂತರು. ಯಾಕಂದ್ರೆ ಹನುಮನಿಲ್ಲದ, ಇಡೀ ನಮ್ಮ ದೇಶದಲ್ಲಿ ಹನುಮನಿಲ್ಲದ ಗ್ರಾಮನೇ ಇಲ್ಲ. ಆದ್ರೆ ಅದೇ ರೀತಿಯಲ್ಲಿ ಹನುಮನಿಲ್ಲದ ಗ್ರಾಮನೇ ಇಲ್ಲ ಅಂದಾಗ ಪ್ರತಿಯೊಂದು ಗ್ರಾಮದಲ್ಲಿ, ಇಡೀ ನಮ್ಮ ದೇಶ ತುಂಬ ಈ ಹನುಮನಲ್ಲಿ ಹುಟ್ಟಿರುವಂತ ಈ ಪ್ರತಿಯೊಂದು ವಿದ್ಯಾರ್ಥಿಯೂ ಸಹ ಒಂದು ಶಕ್ತಿ ಇದೆ. ಆ ಶಕ್ತಿ ನೀವೆಲ್ಲ ಚೆನ್ನಾಗಿ ಓದ್ಬೇಕು. ನಮ್ಮ ಈ ನಾಡಿನ ಘನತೆ ಗೌರವವನ್ನು ಹೆಚ್ಚಿಸುವಂತ ಒಳ್ಳೆ ವಿದ್ಯಾರ್ಥಿಗಳಾಗಬೇಕೆಂಬುದೇ ನನ್ನ ಆಸೆ. ಅಷ್ಟು ಹೊರತು ನಾನು ಏನೇನೂ ನಿಮ್ಮಿಂದ ಅಪೇಕ್ಷಿಸುವುದಿಲ್ಲ. ಯಾವುದೂ ಸಹ ಅಪೇಕ್ಷಿಸಿ ಇಲ್ಲದೆ ಮಾಡುವಂತ ಈ ಸೇವೆ ಏನಿದೆಯಲ್ಲ, ನಿಮಗೂ ಸಹ ಮುಂದೆ ನೀವು ಒಳ್ಳೆ ಉದ್ಯೋಗದಲ್ಲಿ ಆಗಿರ್ಬೋದು, ಯಾವುದೋ ಜಾಬ್ ಆಗಿರ್ಬೋದು, ನಿಮ್ಮ ಕೈಲಾದಷ್ಟು ನೀವು ಸಮಾಜಕ್ಕೆ ಏನಾದ್ರೂ ಒಂದು ಉಡುಗೊರೆ ಕೊಡುವಂತ ಒಳ್ಳೆ ವ್ಯಕ್ತಿಗಳಾಗಬೇಕೆಂಬುದೇ ನನ್ನ ಆಸೆ. ನಾನು ಇದನ್ನ ಈಗ ಮುಂದೆ ನಾನು 10-15 ವರ್ಷ 20 ವರ್ಷ ಆದ್ಮೇಲೆ ಇದ್ರ ಪ್ರತಿಫಲ ನನಗೆ ಸಿಗುತ್ತಂತ ನನಗೆ ಬಹಳ ಇದೆ. ಯಾಕಂದ್ರೆ ಆತ್ಮವಿಶ್ವಾಸ ಇದೆ ನನಗೆ. ಇದ್ರದ್ದು ಏನೇ ಇದ್ರೂ ಇದ್ರ ಲಾಭ ನನಗೆ ಸಿಗಬೇಕಾದ್ರೆ 15-20 ವರ್ಷ ಬೇಕಾಗುತ್ತೆ. ತಾವು ಸಹ ಮುಂದೆ ನಮ್ಮ ವಯಸ್ಸಿಗೆ ಬರ್ತೀರ, ತಾವು ಒಂದು ಬಿಸ್ನೆಸ್ ಅಲ್ಲಿ ಯಾವುದೋ ಉದ್ಯೋಗದಲ್ಲಿದ್ದಾಗ ಅವಾಗ ನಮ್ಮ ನೆನಪು ಬರುತ್ತೆ, ಮಂಜುನಾಥ್ ಕಲ್ಲಲ್ ಅನ್ನೋರು ಅವತ್ತು ತಾವು ಕಷ್ಟದಿಂದ ಬಂದ್ರು ಸಹ ತಾವು ದುಡಿದು ತಮ್ಮ ಮನೆಗೋಸ್ಕರ ಏನ್ ಬೇಕದನ್ನ ಮಾಡಿ ಮತ್ತೆ ನಮ್ಮ ಸಮಾಜಕ್ಕೂ ಸಹ ಏನಾದ್ರು ಮಾಡ್ತಾ ಇದ್ರಲ್ಲ, ಅವ್ರ ರೀತಿ ನಾವು ಮಾಡ್ಬೇಕಲ್ಲ ಎಂಬ ಭಾವನೆ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಎಂಬ ಭಾವನೆ ನನಗಿದೆ. ಯಾಕಂದ್ರೆ